श्रीगुरुभ्यो नमः हरिः ओम नमः शांताय दिव्याय सत्यधर्मस्वरूपिणे स्वानंदामृततृप्ताय गुरु ಶ್ರೀಧರಾಯ ನಮೋ ನಮಃ. ಗುರುವಿನ ಚರಣರಿಗೆ ನಮಸ್ಕಾರ ಮಾಡ್ತಾ ನಾವು ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ನಮ್ಮ ವೀಕ್ಷಕ ಮಿತ್ರರೆಲ್ಲರೂ ಕೂಡ ವರ್ಷ ಪೂರ್ತಿಯಾಗಿ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು ಅಂದರೆ ಏನು ಮಾಡಬೇಕು, ಯಾವ ವಸ್ತುವನ್ನು ಯಾವ ರೀತಿಯಾಗಿ ಉಪಯೋಗಿಸಿದರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಕ್ಕಂಥ ವಿಷಯವನ್ನು ನೋಡ್ಲಿಕ್ಕೆ ಹೋದರೆ, ಈ ಒಂದು ಸಂದರ್ಭದಲ್ಲಿ ನಾವು ಯುಗಾದಿ ಹಬ್ಬ ಅಂತ ಹೇಳಿದ್ಕೊಳ್ಳಿ ನಾವು ಮನೆಯಲ್ಲಿ ಸಂಭ್ರಮ, ಎಲ್ಲ ರೀತಿಯಲ್ಲಿ ಖುಷಿ ಕೊಡ್ತಕ್ಕಂಥದ್ದು. ಎಲ್ಲರೂ ಕೂಡ ವರ್ಷ ನಮಗೆ ಹೊಸ ವರ್ಷ ಬರುತ್ತಲ್ವಾ, ಅದಕ್ಕೋಸ್ಕರವಾಗಿ ನಾವು ವಿಶೇಷವಾಗಿ ಮನೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಅಥವಾ ಮನೆಗೆ ಒಳ್ಳೆಯದಾಗೋದಕ್ಕೋಸ್ಕರವಾಗಿ ಎಲ್ಲ ರೀತಿಯಾದ ಒಂದು ಸುಖವನ್ನು ಕೊಡೋದಕ್ಕೋಸ್ಕರವಾಗಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು, ಯುಗ ಪುರುಷನನ್ನು ಆಚರಣೆ ಮಾಡ್ತಕ್ಕಂಥದ್ದು ಅಥವಾ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಯುಗಾದಿ ಹಬ್ಬದಲ್ಲಿ ನಾವು ಸಂಭ್ರಮವನ್ನು ಆಚರಣೆ ಮಾಡ್ತೇವೆ. ಮನೆಗೆ ಕಷ್ಟ ಬರಬಾರ್ದು, ಯಾವುದೇ ರೀತಿ ಸಾಲ ಮಾಡ್ಕೊಂಡಿದೆಯೋ ಅದನ್ನು ನಿವಾರಣೆ ಆಗಬೇಕು, ಮಕ್ಕಳ ವಿದ್ಯಾಕ್ಷದಲ್ಲಿ ಒಳ್ಳೇದಾಗಬೇಕು, ಮತ್ತು ಯಾವುದೇ ರೀತಿಯಾದ ಕೆಲಸದಲ್ಲಿ ವಿಘ್ನಗಳು ಬರಬಾರ್ದು ಅಂತ ಹೇಳಿದ್ರೆ ನಾವು ಏನು ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಹೋದರೆ, ನಾವು ಮನೆಗೆ ಯಾವತ್ತೂ ಕೂಡ ಹಬ್ಬ ಅಂತ ಹೇಳಿದ್ಕೊಳ್ಳೆ ನಾವು ತಳಿರು ತೋರಣಗಳನ್ನು ಕಟ್ಟಿ ಮನೆಗೆ ಶೃಂಗಾರ ಮಾಡ್ತಕ್ಕಂಥದ್ದು, ಮನೆಗೆ ಎಲ್ಲ ರೀತಿಯಾದಂಥ ಖುಷಿ ಕೊಡಲಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮನೆಗೆ ಬಾಗಿಲಿಗೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎರಡನ್ನು ತೋರಣವಾಗಿ ಕಟ್ತಕ್ಕಂಥದ್ದು ಆಗಿರುತ್ತೆ. ಈ ತೋರಣವನ್ನು ಕಟ್ಟಲಿಕ್ಕೆ ಯಾವ ರೀತಿಯಾದಂಥ ಒಂದು ಕಾರಣ ಹೇಳ್ತದೆ, ಯಾವುದಕ್ಕೋಸ್ಕರ ತೋರಣ ಕಟ್ಟಬೇಕು ಅಂತಂದರೆ, ಮನೆಗೆ ಸಮೃದ್ಧಿ ಆಗಬೇಕು ಅಥವಾ ಯಾವುದೇ ರೀತಿಯಾದ ಕ್ರಿಮಿಕೀಟಗಳು ಬರಬಾರದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಆ ಬೇವಿನ ಎಲೆಯನ್ನ ಮನೆ ಬಾಗಿಲಿಗೆ ಕಟ್ತಕ್ಕಂಥದ್ದು. ಹಾಗೆ ಮಾವಿನ ಸೊಪ್ಪನ್ನು ಕಟ್ಟೋದ್ರಿಂದಾಗಿ ಮನೆಗೆ ಯಾವುದೇ ರೀತಿಯಾದ ನೆಗೆಟಿವ್ ಎನರ್ಜಿ ಬರಬಾರದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಮನೆಯ ಹೊರಗಡೆ ಬಾಗಿಲಿಗೆ ಆ ಒಂದು ತೋರಣವನ್ನ ಕಟ್ಬಿಟ್ಟು ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಬಾಗಿಲಿಗೆ ರಂಗೋಲಿ ಹಾಕ್ತಕ್ಕಂಥದ್ದು, ರಂಗೋಲಿ ಹಾಕೋದ್ರಿಂದ ಎಲ್ಲ ರೀತಿಯಾದ ಶುಭವನ್ನು ಕೊಡ್ತಕ್ಕಂಥ, ಮನೆಗೆ ಸಂಭ್ರಮ ಬರುತ್ತೆ ಅಂತ ಹೇಳ್ತಕ್ಕಂಥ ಕಾರಣಕ್ಕೋಸ್ಕರವಾಗಿ ರಂಗವಲ್ಲಿಯನ್ನು ಹಾಕ್ಬಿಟ್ಟು ಮನೆ ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿಯನ್ನು ಹಾಕ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಮನೆಗೆ ಯಾವುದೇ ರೀತಿಯಾದ ಕಷ್ಟಗಳು ಬರಬಾರದು ಅಂದ್ರೆ ನಾವು ನಮ್ಮ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳನ್ನೆಲ್ಲವನ್ನೂ ಕೂಡ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ, ಮನೆಗೆ ಯಾವುದೇ ರೀತಿಯಾದ ತೊಂದರೆ ಬರಬಾರದು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಷಯವನ್ನು ನೋಡಕ್ ಹೋದ್ರೆ, ಮನೆಯಲ್ಲಿರ್ತಕ್ಕಂತಹ ಯಾವುದೋ ಒಂದು ವಿಚಾರವನ್ನ, ಯಾವುದೇ ಒಂದು ತೊಂದರೆಯನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಮನೆಗೆ ದೃಷ್ಟಿ ತೆಗಿಬೇಕು, ದೃಷ್ಟಿ ಆಗಬಾರ್ದು ಅಥವಾ ವರ್ಷ ಪೂರ್ತಿಯಾಗಿ ಚೆನ್ನಾಗಾಗಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ಯೋಚನೆ ಮಾಡ್ಕೊಳ್ಬೇಕು. ಹೇಗಪ್ಪ ಅಂತಂದ್ರೆ, ಹಿಂದಿನ ದಿನ ಅಮಾವಾಸ್ಯೆ ದಿವಸದಲ್ಲಿ ಒಂದು ಬಿಳಿ ಸಾಸಿವೆಯನ್ನು ತಗೊಂಡ್ಬಂದ್ಬಿಟ್ಟು ಗಂಜಿ ಅಂಗಡಿ ಹೋಗ್ಬಿಟ್ಟು ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಬನ್ನಿ, ಅದನ್ನ ದೇವ್ರ ಮನೆಯಲ್ಲಿ ಅಮಾವಾಸ್ಯೆ ದಿವಸ ಇಟ್ಬಿಟ್ಟು ಅದನ್ನ ಯುಗಾದಿ ಹಬ್ಬದ ದಿವಸ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬಿಳಿ ಸಾಸಿವೆಯನ್ನ ಮನೆಯಿಂದ ಹೊರಗಡೆ ಹಾಕೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ದುಷ್ಟಶಕ್ತಿಗಳು, ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದೆಲ್ಲದೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಮನೆಯ ಒಳಗಡೆ ನಿಂತ್ಕೊಂಡು ಮನೆ ಹೊರಗಡೆಗೆ ಆ ಬಿಳಿ ಸಾಸಿವೆಯನ್ನು ಬಿಸಾಡ್ಬೇಕಂದ್ರೆ ಹೊಸಲಿನ ಮಧ್ಯ ಭಾಗದಲ್ಲಿ ನಿಂತ್ಕೊಂಡು ಹೊರಗಡೆಗೆ ಬಿಸಾಡೋದ್ರಿಂದಾಗಿ ಎಲ್ಲ ರೀತಿಯಾದ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲದೂ ಕೂಡ ಹೋಗ್ತಕ್ಕಂಥದ್ದು, ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ತಕ್ಕಂಥದ್ದು, ಮನೆಗೆ ಸಮೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ವಿಶೇಷವಾಗಿರ್ತಕ್ಕಂಥ ಒಂದು 50 ಗ್ರಾಮು ಬಿಳಿ ಸಾಸಿವೆ ತೆಗೆದುಕೊಂಡ್ಬನ್ನಿ, ಅದನ್ನ ನಿಮ್ಮ ಮನೆಯ ಒಳಗಡೆ ನಿಂತ್ಕೊಂಡು ಹೊರಗಡೆ ಬಿಸಾಡಿ, ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ, ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ವರ್ಷ ಪೂರ್ತಿಯಾಗಿ ಮನೆಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿಯು ಬರದೇ ಇರೋ ರೀತಿಯಲ್ಲಿ ಆಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಾಡಿ ಖಂಡಿತವಾಗಿ ಒಳ್ಳೇದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ಹರಿ ಓಂ.